1725 ಮೇ 31ರಂದು ರಾಜಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಹಾರಾಷ್ಟ್ರದ ಅಹಮದ್ನಗರ ಜಿಲ್ಲೆಯ ಚೌಂಡಿ ಗ್ರಾಮದಲ್ಲಿ ಜನಿಸಿದರು. ಅಹಮದನಗರದ ಹೆಸರನ್ನು ಈಗ ಅಹಲ್ಯಾನಗರ ಎಂದು ಬದಲಾಯಿಸಲಾಗಿದೆ. ಅಹಲ್ಯಾಬಾಯಿ ಹೋಳ್ಕರ್ ಮರಾಠ ಸಾಮ್ರಾಜ್ಯದ ಪ್ರಸಿದ್ಧ ರಾಣಿ ಮತ್ತು ಸುಬೇದಾರ್ ಮಲ್ಹಾರ್ ರಾವ್ ಹೋಳ್ಕರ್ ಅವರ ಮಗ ಖಂಡೇರಾವ್ ಹೋಳ್ಕರ್ ಅವರ ಪತ್ನಿ. ತನ್ನ ಮಾವ, ಪತಿ ಮತ್ತು ಮಗನ ಮರಣದ ನಂತರ ಅವರು ಮಾಹೇಶ್ವರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಅಲ್ಲಿ ಆಳ್ವಿಕೆ ನಡೆಸಿದರು. 1754ರ ಕುಂಭೇರ್ ಯುದ್ಧದಲ್ಲಿ ಅಹಲ್ಯಾಬಾಯಿಯವರ ಪತಿ ಖಂಡೇರಾವ್ ಹೋಳ್ಕರ್ ಹುತಾತ್ಮರಾಗಿದ್ದರು. 12 ವರ್ಷಗಳ ನಂತರ ಅವರ ಮಾವ ಮಲ್ಹಾರ್ ರಾವ್ ಹೋಳ್ಕರ್ ಸಹ ನಿಧನರಾದರು. ಖಂಡೇರಾವ್ ಮತ್ತು ಮಲ್ಹಾರ್ ರಾವ್ ಅವರ ಮರಣದ ನಂತರ ಅವರು ತಮ್ಮ ಏಕೈಕ ಪುತ್ರ ಮಾಲೇರಾವ್ ಅವರನ್ನು ಕೂಡ ಕಳೆದುಕೊಂಡರು. ರಾಜಮಾತಾ ಅಹಲ್ಯಾಬಾಯಿ ತನ್ನ ಸಾಮ್ರಾಜ್ಯವಾದ ಮಾಹೇಶ್ವರ ಮತ್ತು ಇಂದೋರ್ನಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಿಸಿದ್ದರು. ಅಷ್ಟೇ ಅಲ್ಲ, ಅವರು ಬನಾರಸ್ನ ಅನ್ನಪೂರ್ಣ ದೇವಸ್ಥಾನ ಮತ್ತು ಗಯಾದಲ್ಲಿ ವಿಷ್ಣು ದೇವಸ್ಥಾನವನ್ನು ನಿರ್ಮಿಸಿದರು. ಅವರು ಪ್ರಸಿದ್ಧ ಯಾತ್ರಾ ಸ್ಥಳಗಳಾದ ಕಾಶಿ, ಗಯಾ, ಸೋಮನಾಥ, ಅಯೋಧ್ಯೆ, ಮಥುರಾ, ಹರಿದ್ವಾರ, ದ್ವಾರಕಾ, ಬದರಿನಾರಾಯಣ, ರಾಮೇಶ್ವರ ಮತ್ತು ಜಗನ್ನಾಥಪುರಿಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದರು ಮತ್ತು ಧಾರ್ಮಿಕ ಶಾಲೆಗಳನ್ನು ತೆರೆದರು. ಈ ಕೆಲಸಗಳಿಂದಾಗಿ ಜನಸಾಮಾನ್ಯರು ಆಕೆಯನ್ನು ದೇವತೆ ಎಂದು ಕರೆಯತೊಡಗಿದರು. ತನ್ನ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಅವರು ಎಂದಿಗೂ ಸೋಲೊಪ್ಪಿಕೊಳ್ಳಲಿಲ್ಲ ಮತ್ತು ತನ್ನ ಪ್ರಜೆಗಳಿಗೆ ಸಂತೋಷ ಹಾಗೂ ಸಮೃದ್ಧಿಯ ಜೀವನವನ್ನು ನೀಡುವತ್ತ ಕೆಲಸ ಮಾಡುವುದನ್ನು ಮುಂದುವರೆಸಿದರು. ಅವರು ತಮ್ಮ ಪ್ರಜೆಗಳ ಪ್ರತಿಯೊಂದು ವಿಭಾಗದ ಪ್ರಗತಿ ಮತ್ತು ಸಮೃದ್ಧಿಯ ಮೇಲೆ ಕೇಂದ್ರೀಕರಿಸಿದರು. 1981ರ ಮೇ 31ರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಉಪಗ್ರಹ RS-D1 ಅನ್ನು ಉಡಾವಣೆ ಮಾಡಿತು. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇದನ್ನು ಉಡಾವಣೆ ಮಾಡಲಾಯಿತು. RS-D1 ಒಂದು 38 kg ತೂಕದ ಪ್ರಾಯೋಗಿಕ ಸ್ಪಿನ್ ಸ್ಟೆಬಿಲೈಸ್ಡ್ ಉಪಗ್ರಹವಾಗಿದ್ದು 16 ವ್ಯಾಟ್ನ ವಿದ್ಯುತ್ ನಿರ್ವಹಣೆ ಸಾಮರ್ಥ್ಯದೊಂದಿಗೆ ವಿನ್ಯಾಸಗೊಳಿಸಲಾಗಿತ್ತು. ಉಪಗ್ರಹವು ತನ್ನ ಉದ್ದೇಶಿತ ಎತ್ತರವನ್ನು ತಲುಪದೆ ಕೇವಲ 9 ದಿನಗಳ ಕಾಲ ಕಕ್ಷೆಯಲ್ಲಿ ಉಳಿದಿದ್ದರಿಂದ ಉಡಾವಣೆ ಭಾಗಶಃ ಯಶಸ್ವಿಯಾಗಿತ್ತು. ಆದಾಗ್ಯೂ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ಗಳಲ್ಲಿ ಈಗ ಬಳಸಲಾಗುವ ಸುಧಾರಿತ ಸಂವೇದಕಗಳನ್ನು ಅಭಿವೃದ್ಧಿಪಡಿಸಲು ಈ ಮಿಷನ್ ಸಹಾಯ ಮಾಡಿತ್ತು. 1911ರ ಮೇ 31ರಂದು ಟೈಟಾನಿಕ್ ಹಡಗಿನ ನಿರ್ಮಾಣ ಪೂರ್ಣಗೊಂಡಿತು. ಇದನ್ನು ನಿರ್ಮಿಸುವ ಕೆಲಸವು 1909ರ ಮಾರ್ಚ್ 31ರಂದು ಪ್ರಾರಂಭವಾಗಿತ್ತು. ಆ ಸಮಯದಲ್ಲಿ RMS ಟೈಟಾನಿಕ್ ಅತಿ ದೊಡ್ಡ ಉಗ್ಗಿ ಚಾಲಿತ ಪ್ರಯಾಣಿಕ ಹಡಗು. ಅದನ್ನು ಎಂದಿಗೂ ಮುಳುಗದ ಹಡಗು ಎಂದು ಕರೆಯಲಾಗಿತ್ತು. ಆದರೆ ನಂತರ RMS ಟೈಟಾನಿಕ್ ತನ್ನ ಮೊದಲ ಮತ್ತು ಕೊನೆಯ ಪ್ರಯಾಣವನ್ನು 1912ರ ಏಪ್ರಿಲ್ 10ರಂದು ಪ್ರಾರಂಭಿಸಿತು. 4 ದಿನಗಳ ನಂತರ, ಅಂದರೆ 1912ರ ಏಪ್ರಿಲ್ 15ರಂದು ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದ ನಂತರ ಅದು 2 ತುಂಡುಗಳಾಗಿ ಮುರಿದು ಸಮುದ್ರದಲ್ಲಿ ಮುಳುಗಿತು. ಈ ಹಡಗು ಏಪ್ರಿಲ್ 10ರಂದು ಬ್ರಿಟನ್ನ ಸೌತಾಂಪ್ಟನ್ ಬಂದರಿನಿಂದ ನ್ಯೂಯಾರ್ಕ್ಗೆ ಪ್ರಯಾಣ ಬೆಳೆಸಿತ್ತು. ಅಪಘಾತದಲ್ಲಿ 1500ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು. ಈ ಅಪಘಾತವು ವಿಶ್ವದ ಇತಿಹಾಸದಲ್ಲಿ ಅತ್ಯಂತ ಭೀಕರ ಅಪಘಾತಗಳಲ್ಲಿ ಒಂದೆಣಿಸಲ್ಪಟ್ಟಿದೆ. ಈ ಹಡಗು ಮುಳುಗಿದ ನಂತರ 1997ರಲ್ಲಿ ಸಿನಿಮಾ ನಿರ್ದೇಶಕ ಜೇಮ್ಸ್ ಕ್ಯಾಮರೂನ್ ಟೈಟಾನಿಕ್ ಎಂಬ ಸಿನಿಮಾ ಮಾಡಿದರು. ಈ ಸಿನಿಮಾದ ಮೂಲಕ ಈ ಬೃಹತ್ ಹಡಗು ವಿಶ್ವದೆಲ್ಲೆಡೆ ಮನ್ನಣೆ ಪಡೆಯಿತು. ಟೈಟಾನಿಕ್ ಚಿತ್ರ ಪ್ರೇಕ್ಷಕರಿಗೆ ತುಂಬಾ ಇಷ್ಟವಾಗಿತ್ತು. ಈ ಚಿತ್ರ 11 ಆಸ್ಕರ್ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿತ್ತು. ಟೈಟಾನಿಕ್ ಅವಶೇಷಗಳನ್ನು ಕಂಡುಹಿಡಿಯಲು 70 ವರ್ಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿತ್ತು. ಇದನ್ನು 1985ರಲ್ಲಿ ರೋಬೋಟಿಕ್ ಜಲಾಂತರ್ಗಾಮಿ ಸಹಾಯದಿಂದ ಕಂಡುಹಿಡಿಯಲಾಯಿತು. 1929ರ ಮೇ 31ರಂದು ಮಕ್ಕಳ ನೆಚ್ಚಿನ ಕಾರ್ಟೂನ್ ಮಿಕ್ಕಿ ಮೌಸ್ ತನ್ನ ಧ್ವನಿಯನ್ನು ಪಡೆಯಿತು. ಡಿಸ್ನಿಯು ಕಾರ್ನಿವಲ್ ಕಿಡ್ ಎಂಬ ಕಾರ್ಟೂನ್ ಅನ್ನು ಬಿಡುಗಡೆ ಮಾಡಿತ್ತು. ಅದರಲ್ಲಿ ಮಿಕ್ಕಿ ಮೌಸ್ ಮೊದಲ ಬಾರಿಗೆ ಮಾತನಾಡುತ್ತಿರುವುದನ್ನು ನೋಡಲಾಯಿತು. ಇದರೊಂದಿಗೆ ಮಿಕ್ಕಿ ಮೌಸ್ ಪ್ರಪಂಚದ ಮೊದಲ ಮಾತನಾಡುವ ಕಾರ್ಟೂನ್ ಪಾತ್ರವಾಯಿತು. ಮಿಕ್ಕಿಯ ಈ ಧ್ವನಿಯ ಹಿಂದಿನ ಮೂಲ ಧ್ವನಿ ಕಾರ್ಲ್ ಸ್ಟರ್ಲಿಂಗ್ ಅವರದ್ದು. ಮಿಕ್ಕಿ ಮೌಸ್ ಮೊದಲ ಬಾರಿಗೆ 1928ರ ಮೇ 15ರಂದು ಪರದೆಯ ಮೇಲೆ ಕಾಣಿಸಿಕೊಂಡಿತ್ತು. ಡಿಸ್ನಿ ತನ್ನ ಮೊದಲ ಕಿರುಚಿತ್ರ ಪ್ಲೇನ್ ಕ್ರೇಜಿಯ ಪರೀಕ್ಷಾರ್ಥ ಪ್ರದರ್ಶನವನ್ನು ಮಾಡಿತ್ತು. ಮಿಕ್ಕಿ ಮೌಸ್ ಪಾತ್ರವನ್ನು ವಾಲ್ಟ್ ಡಿಸ್ನಿ ರಚಿಸಿದರು ಮತ್ತು ಅದರ ಯಶಸ್ಸಿನ ನಂತರ ವಾಲ್ಟ್ ಮಕ್ಕಳಿಗಾಗಿ ಮಿಕ್ಕಿ ಮೌಸ್ ಕ್ಲಬ್ ಮತ್ತು ಫ್ಯಾನ್ ಕ್ಲಬ್ ಎಂಬ 2 ಕಂಪನಿಗಳನ್ನು ತೆರೆದರು. ಡಿಸ್ನಿ ಮಿಕ್ಕಿಯೊಂದಿಗೆ ಮಿಕ್ಕಿಯ ಸ್ನೇಹಿತರಂತೆ ಕಾಣಿಸಿಕೊಳ್ಳುವ ಇನ್ನೂ ಹಲವಾರು ಪಾತ್ರಗಳನ್ನು ಸೃಷ್ಟಿಸಿದರು.
ವಿಶ್ವ ತಂಬಾಕು ರಹಿತ ದಿನವನ್ನು ಪ್ರತಿ ವರ್ಷ ಮೇ 31ರಂದು ಆಚರಿಸಲಾಗುತ್ತದೆ. ತಂಬಾಕು ಸೇವನೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. 1987ರಲ್ಲಿ ಮೊದಲ ಬಾರಿಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಈ ದಿನವನ್ನು ಆಚರಿಸಲು ಪ್ರಾರಂಭಿಸಿದವು. WHO 1988ರಲ್ಲಿ ಮೇ 31ರಂದು ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಿಸಲು ಘೋಷಿಸಿತು. ಅಂದಿನಿಂದ ಈ ದಿನವನ್ನು ಪ್ರತಿ ವರ್ಷ ಮೇ 31ರಂದು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಈ ದಿನವನ್ನು ಆಚರಿಸಲು ವಿಭಿನ್ನ ಥೀಮ್ ನಿರ್ಧರಿಸಲಾಗುತ್ತದೆ.